ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. PY ವಿಜಯೇಂದ್ರ ತಲೆದಂಡಕ್ಕೆ ಬಿಜೆಪಿಯಲ್ಲೇ ನಡೆದಿದೆಯಾ ಷಡ್ಯಂತ್ರ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಥರದ ಹೇಳಿಕೆ ಕೊಟ್ಟಿದ್ದಾರೆ. ಏಕನಾಥ್ ಶಿಂಧೆ ಅವರ ಇಲ್ಲಿ ಸರ್ಕಾರ ಬೀಳುತ್ತೆ ಅನ್ನೋ ಒಂದು ಮಾತಿಗೆ ತಿರುಗೇಟಾಗಿ ಸಿಎಂ ಸಿದ್ದರಾಮಯ್ಯ ಈ ಮಾತನ್ನು ಹೇಳಿದ್ದಾರೆ. ಎಲೆಕ್ಷನ್ನಲ್ಲಿ ಹಿನ್ನಡೆಯಾದರೆ BY ವಿಜಯೇಂದ್ರ ತಲೆಗೆ ಕಟ್ಟೋದಕ್ಕೆ ಆಲ್ರೆಡಿ ಬಿಜೆಪಿನಲ್ಲಿ ಪ್ಲಾನ್ ಆಗಿದೆ. BSY ಹಾಗೂ BYV ಅವರನ್ನ ಮೂಲೆಗುಂಪು ಮಾಡೋದಕ್ಕೆ ಪ್ರಯತ್ನ ನಡೆದಿದೆ. ಎಲೆಕ್ಷನ್ ಬಳಿಕ ಸರ್ಕಾರ ಪತನ ಆಗೋದಲ್ಲ, ಬದಲಾಗಿ ಬಿಜೆಪಿಯಲ್ಲೇ ಬದಲಾವಣೆ ಆಗುತ್ತೆ. ಸಿದ್ದರಾಮಯ್ಯ ತಿರುಗೇಟು. ಓಕೆ, ಬಸವರಾಜು ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಎರಡೇ ಪ್ರಶ್ನೆ. ಒಂದನೇದಾಗಿ ಶಿಂದೆ ಹೇಳಿದ್ರಲ್ಲ, ಅದು ಆಗತ್ತಾ? ನಂಬರ್ 1. ಎರಡನೇದಾಗಿ ಸಿದ್ದರಾಮಯ್ಯ ಹೇಳಿದ್ರಲ್ಲ, ಅದು ನಡೆಯುತ್ತಾ? ಜಯಪ್ರಕಾಶ್, ಮೊದಲನೇದಕ್ಕಿಂತ ಎರಡನೇದು ಬಹುತೇಕವಾಗಿ ಆಗಬಹುದು ಅನ್ನುವಂಥದ್ದು. ಮೊದಲನೇದು ಪ್ರಯತ್ನ ಕಳೆದ ಒಂದು ವರ್ಷದಿಂದಲೂ ಕೂಡ ಆಪರೇಷನ್ ಕಮಲ ನಡೀತಾನೆ ಇದೆ. ಆದರೆ 136+2 ಇರೋ ಕಾರಣಕ್ಕಾಗಿ ಅಷ್ಟು ಸುಲಭವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋದು ಸಾಧ್ಯ ಇಲ್ಲ ಅನ್ನುವಂಥ ಮನವರಿಕೆ ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರಿಗೂ ಆಗಿದೆ. ಆದರೆ ಈ ಬಾರಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ 27 ಲೋಕಸಭಾ ಕ್ಷೇತ್ರಗಳು ಮೈತ್ರಿ ಕೂಟದಲ್ಲಿ ಇದ್ದಾವೆ. ಅದನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ರಾಜ್ಯ ಬಿಜೆಪಿ ಮತ್ತು JDS ಪಕ್ಷಕ್ಕಿದೆ. ಅಷ್ಟು ಉಳಿತಾವ ಅನ್ನುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ 16-18 ಸ್ಥಾನಗಳು ಬಂದಾಗ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರಿಗೆ ಕುತ್ತು ಬರಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇದ್ದಾವೆ. ಹಾಗಾಗಿ ಒಂದಷ್ಟು ಪ್ರಯತ್ನಗಳು ಕೂಡ ಬಿಜೆಪಿಯ ನಾಯಕರಿಂದನೇ ಆಗಬಹುದು ಅವರ ತಲೆದಂಡಕ್ಕೆ ಅನ್ನುವಂಥದ್ದು. ಆ ಭವಿಷ್ಯವನ್ನು ಸಿಎಂ ಸಿದ್ದರಾಮಯ್ಯ ಅವರು ನುಡಿದಿರೋದ್ರಿಂದ ಅದು ಕ್ಷಿಪ್ರಗತಿಯಲ್ಲಿ ಚುನಾವಣೆ ಬಳಿಕ ಒಂದು ತಿರುವು ಪಡೆದುಕೊಳ್ಳಬಹುದು ಅನ್ನುವಂಥದ್ದು. ಅದು ಯಾವ ರೀತಿಯಾದಂಥ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದಂಥದ್ದನ್ನ ಚುನಾವಣೆ ಫಲಿತಾಂಶದ ಬಳಿಕ ಎಷ್ಟು ಸ್ಥಾನಗಳು ಬರ್ತಾವೆ ಅನ್ನೋದ್ರ ಮೇಲೆ ಕಾದು ನೋಡಬೇಕು. ಎಕ್ಸಲೆಂಟ್, ಒಳ್ಳೆ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಕೈ ಸರ್ಕಾರ ನಿರ್ನಾಮ ಆಗತ್ತೆ. PY ವಿಜಯೇಂದ್ರ ತಲೆದಂಡಕ್ಕೆ ಬಿಜೆಪಿಯಲ್ಲೇ ನಡೆದಿದೆಯಾ ಷಡ್ಯಂತ್ರ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಥರದ ಹೇಳಿಕೆ ಕೊಟ್ಟಿದ್ದಾರೆ. ಏಕನಾಥ್ ಶಿಂಧೆ ಅವರ ಇಲ್ಲಿ ಸರ್ಕಾರ ಬೀಳುತ್ತೆ ಅನ್ನೋ ಒಂದು ಮಾತಿಗೆ ತಿರುಗೇಟಾಗಿ ಸಿಎಂ ಸಿದ್ದರಾಮಯ್ಯ ಈ ಮಾತನ್ನು ಹೇಳಿದ್ದಾರೆ. ಎಲೆಕ್ಷನ್ನಲ್ಲಿ ಹಿನ್ನಡೆಯಾದರೆ BY ವಿಜಯೇಂದ್ರ ತಲೆಗೆ ಕಟ್ಟೋದಕ್ಕೆ ಆಲ್ರೆಡಿ ಬಿಜೆಪಿನಲ್ಲಿ ಪ್ಲಾನ್ ಆಗಿದೆ. BSY ಹಾಗೂ BYV ಅವರನ್ನ ಮೂಲೆಗುಂಪು ಮಾಡೋದಕ್ಕೆ ಪ್ರಯತ್ನ ನಡೆದಿದೆ. ಎಲೆಕ್ಷನ್ ಬಳಿಕ ಸರ್ಕಾರ ಪತನ ಆಗೋದಲ್ಲ, ಬದಲಾಗಿ ಬಿಜೆಪಿಯಲ್ಲೇ ಬದಲಾವಣೆ ಆಗುತ್ತೆ. ಸಿದ್ದರಾಮಯ್ಯ ತಿರುಗೇಟು. ಓಕೆ, ಬಸವರಾಜು ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಎರಡೇ ಪ್ರಶ್ನೆ. ಒಂದನೇದಾಗಿ ಶಿಂದೆ ಹೇಳಿದ್ರಲ್ಲ, ಅದು ಆಗತ್ತಾ? ನಂಬರ್ 1. ಎರಡನೇದಾಗಿ ಸಿದ್ದರಾಮಯ್ಯ ಹೇಳಿದ್ರಲ್ಲ, ಅದು ನಡೆಯುತ್ತಾ? ಜಯಪ್ರಕಾಶ್, ಮೊದಲನೇದಕ್ಕಿಂತ ಎರಡನೇದು ಬಹುತೇಕವಾಗಿ ಆಗಬಹುದು ಅನ್ನುವಂಥದ್ದು. ಮೊದಲನೇದು ಪ್ರಯತ್ನ ಕಳೆದ ಒಂದು ವರ್ಷದಿಂದಲೂ ಕೂಡ ಆಪರೇಷನ್ ಕಮಲ ನಡೀತಾನೆ ಇದೆ. ಆದರೆ 136+2 ಇರೋ ಕಾರಣಕ್ಕಾಗಿ ಅಷ್ಟು ಸುಲಭವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋದು ಸಾಧ್ಯ ಇಲ್ಲ ಅನ್ನುವಂಥ ಮನವರಿಕೆ ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರಿಗೂ ಆಗಿದೆ. ಆದರೆ ಈ ಬಾರಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ 27 ಲೋಕಸಭಾ ಕ್ಷೇತ್ರಗಳು ಮೈತ್ರಿ ಕೂಟದಲ್ಲಿ ಇದ್ದಾವೆ. ಅದನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ರಾಜ್ಯ ಬಿಜೆಪಿ ಮತ್ತು JDS ಪಕ್ಷಕ್ಕಿದೆ. ಅಷ್ಟು ಉಳಿತಾವ ಅನ್ನುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ 16-18 ಸ್ಥಾನಗಳು ಬಂದಾಗ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರಿಗೆ ಕುತ್ತು ಬರಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇದ್ದಾವೆ. ಹಾಗಾಗಿ ಒಂದಷ್ಟು ಪ್ರಯತ್ನಗಳು ಕೂಡ ಬಿಜೆಪಿಯ ನಾಯಕರಿಂದನೇ ಆಗಬಹುದು ಅವರ ತಲೆದಂಡಕ್ಕೆ ಅನ್ನುವಂಥದ್ದು. ಆ ಭವಿಷ್ಯವನ್ನು ಸಿಎಂ ಸಿದ್ದರಾಮಯ್ಯ ಅವರು ನುಡಿದಿರೋದ್ರಿಂದ ಅದು ಕ್ಷಿಪ್ರಗತಿಯಲ್ಲಿ ಚುನಾವಣೆ ಬಳಿಕ ಒಂದು ತಿರುವು ಪಡೆದುಕೊಳ್ಳಬಹುದು ಅನ್ನುವಂಥದ್ದು. ಅದು ಯಾವ ರೀತಿಯಾದಂಥ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದಂಥದ್ದನ್ನ ಚುನಾವಣೆ ಫಲಿತಾಂಶದ ಬಳಿಕ ಎಷ್ಟು ಸ್ಥಾನಗಳು ಬರ್ತಾವೆ ಅನ್ನೋದ್ರ ಮೇಲೆ ಕಾದು ನೋಡಬೇಕು.